ನೋಡಿ, ರಾಮ ಮಂದಿರ ಉದ್ಘಾಟನೆಗೆ ಹಲವು ನಾಯಕರನ್ನ ಆಹ್ವಾನವನ್ನ ಕೊಡಲಾಗಿದೆ. ಹಲವು ನಾಯಕರಿಗೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕರ್ನಾಟಕದಿಂದ 150 ಗಣ್ಯರಿಗೆ ಆಹ್ವಾನವನ್ನ ಕೊಡಲಾಗಿದೆ. ವಿವಿಧ ಕ್ಷೇತ್ರಗಳ ಗಣ್ಯರು, ಸಾಧಕರು, ವಿಐಪಿಗಳಿಗೆ ಟ್ರಸ್ಟ್ನಿಂದ ಆಹ್ವಾನವಾಗಿದೆ ಅಧಿಕೃತವಾಗಿ. ಆದರೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೆ ಅಧಿಕೃತ ಆಹ್ವಾನ ಇನ್ನೂ ಕೂಡ ಬಂದಿಲ್ಲ ಅನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇನ್ಫೋಸಿಸ್ ನಾರಾಯಣಮೂರ್ತಿ ದಂಪತಿ, ಅಜೀಂ ಪ್ರೇಮ್ಜಿ, ಅನಿಲ್ ಕುಂಬ್ಳೆ, ಪ್ರಕಾಶ್ ಪಡ್ಕೋಣೆ, ದೇವೇಗೌಡ ಅವರಿಗೆ, ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರಿಗೆ, ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಕರ್ನಾಟಕದ ಪ್ರಮುಖ ಮಠಾಧೀಶರಿಗೆ ಉದ್ಘಾಟನೆಗೆ ಆಹ್ವಾನ ಹೋಗಿದೆ. ಆದ್ರೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೆ ಇನ್ನೂ ಅಧಿಕೃತವಾದಂತ ಆಹ್ವಾನ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಕರ್ನಾಟಕದಿಂದ 15 ಮಂದಿಗೆ, 150 ಮಂದಿಗೆ ಆಹ್ವಾನವನ್ನ ಕೊಡಲಾಗಿದೆ. ಬನ್ನಿ, ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತೇಳಿ ಅವರನ್ನ ಭೇಟಿ ಮಾಡಿ ಆಹ್ವಾನವನ್ನ ಕೊಡಲಾಗಿದೆ. ಆದರೆ ಇನ್ನೂ ಕೂಡ ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೆ ಆಹ್ವಾನ ಬಂದಿಲ್ಲ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರಿಗೆ, ಇನ್ಫೋಸಿಸ್ ನಾರಾಯಣಮೂರ್ತಿ ದಂಪತಿಗೆ, ಅಜೀಂ ಪ್ರೇಮ್ಜಿಗೆ, ಪ್ರಕಾಶ್ ಪಡುಕೋಣೆಗೆ, ಅನಿಲ್ ಕುಂಬ್ಳೆಗೆ, ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡ ಅವರಿಗೆ, ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರಿಗೆ, HD ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ, ಇವರೆಲ್ಲರಿಗೂ ಕೂಡ, ಇವರೂ ಸೇರಿದಂತೆ ಪ್ರಮುಖ ಮಠದ ಮಠಾಧಿಪತಿಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಅವರನ್ನು ಭೇಟಿ ಮಾಡಿ ಬನ್ನಿ ಅಂತೇಳಿ ಆಹ್ವಾನಿಸಲಾಗಿದೆ. ಆದರೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರನ್ನ ಇನ್ನೂ ಕೂಡ ಕರೆದಿಲ್ಲ, ಮರ್ತು ಬಿಡ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಗೆ ಯಾಕೆ ಇನ್ನೂ ಕರೆದಿಲ್ಲ ಅನ್ನೋದೇ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಮಾಜಿ ಸಿಎಂ BS ಯಡಿಯೂರಪ್ಪ ಅವರನ್ನ ಇನ್ನೂ ಕೂಡ ಕರೆದಿಲ್ಲ, ಅದು ಅಧಿಕೃತವಾಗಿ ಭೇಟಿ ಮಾಡಿ ಆಹ್ವಾನವನ್ನ ಮಾಡಿಲ್ಲ, ಆಹ್ವಾನಿಸಿಲ್ಲ ಅವರನ್ನ. ಸಾಧಕರು, ವಿಐಪಿಗಳಿಗೆ ಟ್ರಸ್ಟ್ನಿಂದ ಆಹ್ವಾನ ಸಿಕ್ಕಿದೆ. ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನಿಂದ ಅವರಿಗೆ ಆಹ್ವಾನದ ಪತ್ರಿಕೆ ಸಿಕ್ಕಿದೆ. ಅವರನ್ನ ಭೇಟಿ ಮಾಡಿ ಟ್ರಸ್ಟ್ನ ಕಡೆಯಿಂದ ಆಹ್ವಾನಿಸಲಾಗಿದೆ. ಆದರೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರನ್ನ ಇನ್ನೂ ಕೂಡ ಆಹ್ವಾನಿಸಿಲ್ಲ ಅಧಿಕೃತವಾಗಿ ಅನ್ನುವ ವಿಚಾರ ಈಗ ಗೊತ್ತಾಗ್ತಾ ಇದೆ. ಒಂದು ಕಡೆ